ನಮಸ್ಕಾರ ಸ್ನೇಹಿತರೆ. ಒಬ್ಬ ಹಣ್ಣಿನ ವ್ಯಾಪಾರಿ ರಸ್ತೆ ಬದಿಯಲ್ಲಿ ಕುಳಿತು ಹಣ್ಣುಗಳನ್ನು ವ್ಯಾಪಾರ ಮಾಡ್ತಿದ್ದ. ಒಂದು ದಿನಕ್ಕೆ 500 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಒಂದೊಂದು ದಿನ ವ್ಯಾಪಾರ ಆಗ್ತಿರ್ಲಿಲ್ಲ. ಹಣ್ಣು ಮತ್ತು ತರಕಾರಿಗಳ ವ್ಯಾಪಾರನೇ ಅದೇ ರೀತಿ ಇರುತ್ತೆ. ಒಂದಿನ ಲಾಭ ಸಿಕ್ಕರೆ ಒಂದಿನ ನಷ್ಟ, ಉಳಿದ್ಬಿಟ್ರೆ ಎಲ್ಲ ಲಾಸ್ ಆಗುತ್ತೆ. ಈ ರೀತಿ ಜೀವನ ನಡೀತಿತ್ತು. ಆದರೆ ಏನೇ ಆಗಲಿ, ಅವ್ನು ಲಾಭ ಬರಲಿ ನಷ್ಟ ಆಗಲಿ ಏನೇ ಆಗಲಿ, ಸಂಜೆಯ ಸಮಯಕ್ಕೆ ಪ್ರತಿದಿನ ಒಬ್ಬ ಪೊಲೀಸ್ ಬಂದು 50 ರೂಪಾಯಿ ಅವನ ಹತ್ರ ಲಂಚವನ್ನು ಪಡಿತೀವಿ. ಇವತ್ತು ಕೂಡ ನಾವು ಮಾರ್ಕೆಟ್ಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳು ಎಲ್ಲೇ ಆಗಿರ್ಬೋದು, ಪ್ರತಿದಿನ ಸಂಜೆ ಈ ರೋಲ್ ಕಾಲ್ಗಂತಲೇ ಆ ಪೊಲೀಸ್ಗಳು ಬರ್ತಾರೆ. ಸೈಡಲ್ಲಿ ನಿಂತು 50 ರೂಪಾಯೋ, 20 ರೂಪಾಯೋ, 30 ರೂಪಾಯೋ ಅವ್ರೊಂದು ಟಾರ್ಗೆಟ್ ಇರುತ್ತೆ, ಅಷ್ಟಂತ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅವ್ರು ಹೋಗಲ್ಲ. ನಾವು ಕೂಡ ಕಣ್ಣಾರೆ ಇದನ್ನು ನೋಡ್ತೀವಿ. ಈ ಸಮಸ್ಯೆ ಎಲ್ಲಿವರೆಗೂ ತಗೊಂಡೋಗಿ ತಲುಪಿಸುತ್ತೆ ಅಂದರೆ, ಆ ಹಣ್ಣಿನ ವ್ಯಾಪಾರಿಗೆ 2-3 ಜನ ಹೆಣ್ಣು ಮಕ್ಕಳು ಇರ್ತಾರೆ, ಮದುವೆ ಮಾಡಬೇಕಾಗಿರುತ್ತೆ. ಇವನು ಪ್ರತಿದಿನ 50 ರೂಪಾಯಿ ಆ ಪೊಲೀಸ್ಗೆ ಕೊಡೋದನ್ನು ಒಂದು ದಿನ ಇವನು ಯೋಚನೆ ಮಾಡ್ತಾನೆ. ಪ್ರತಿದಿನ ಇಷ್ಟು ಕಷ್ಟಪಟ್ಟು ದುಡಿತೀನಿ, ಒಂದಿನ ಲಾಭ ಬರುತ್ತೆ, ಲಾಭ ಬರಲ್ಲ, ಆದರೂ ಇವ್ರು ಬಂದು ಇಟ್ಕೊಂಡು ಹೋಗ್ತಾರಲ್ಲ ಅಂತೇಳಿ ಮಾನಸಿಕವಾಗಿ ತುಂಬ ಹೊರಗ್ಬಿಡ್ತಾನೆ. ಇದು ನಿಜವಾಗಿ ನಡೆದಂಥ ಘಟನೆ, ನಮ್ಮ ದೇಶದಲ್ಲಿ ನಡೆದಂಥ ಘಟನೆ. ಮನೆಯಲ್ಲಿ ನೋಡಿದ್ರೆ ಕಷ್ಟ, ಈ ಕಷ್ಟನ ನಿಭಾಯಿಸಬೇಕಾದ್ರೆ ವ್ಯಾಪಾರ ಆಗಬೇಕು. ವ್ಯಾಪಾರದಲ್ಲಿ ಬಂದ ದುಡ್ಡು ಕೂಡ ಅವ್ರಿಗೆ ಕೊಡಬೇಕು. 50 ರೂಪಾಯಿ ಅಂತ ನಾವು ಹೇಳ್ತೀವಿ ಅಷ್ಟೇ. ದಿನಕ್ಕೆ 50 ರೂಪಾಯಿ, ತಿಂಗಳಿಗೆ 1,500 ರೂಪಾಯಿ ಆಯಿತು, ವರ್ಷಕ್ಕೆ 18,000 ರೂಪಾಯಿ ಆಯಿತು. ಒಬ್ಬ ಹಣ್ಣಿನ ವ್ಯಾಪಾರಿ ವರ್ಷಕ್ಕೆ 18,000 ರೂಪಾಯಿ ಏನಾದರೂ ಅವನು ಉಳಿತಾಯ ಮಾಡಿದ್ರೆ ಖಂಡಿತ ಅವನು ಶ್ರೀಮಂತ ಆಗ್ತಾನೆ. ಅಷ್ಟು ಉಳಿತಾಯ ಮಾಡೋಕ್ಕಾಗಲ್ಲ ಅವರಿಗೆ. ಅವ್ರ ಫ್ಯಾಮಿಲಿ ಖರ್ಚು ಏನೇ ಇದ್ರೂ ಕೂಡ ಅಲ್ಲಲ್ಲಿಗೆ ಸರಿಯಾಗ್ತಿರುತ್ತೆ. ಅದರ ಜೊತೆಗೆ ಮಕ್ಕಳ ಮದುವೆ, ಎಜುಕೇಷನ್ ಈ ರೀತಿ ಅಂತ ಹೋದಾಗ ಅವ್ರಿಗೆ ಆದಂಥವ್ರಿಗೆ ಆ ಟೆನ್ಷನ್ಗಳು ಇದ್ದೇ ಇರುತ್ತೆ. ಪ್ರತಿದಿನ ಪೊಲೀಸ್ ಬಂದು ಕೇಳ್ತಿದ್ದ, ಇಲ್ಲ ಅಂತ ಹೇಳೋಕ್ಕಾಗಿಲ್ಲ. ಒಂದು ದಿನ ಇಲ್ಲ ಅಂತ ಹೇಳ್ದ, ಪೊಲೀಸು ಬಾಯಿಗೆ ಬಂದಾಗೆ ಬೈದ. ಮರುದಿವಸ ಆ ಹಣ್ಣಿನ ವ್ಯಾಪಾರಿ ಮನನೊಂದು ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದ. ಬರುವಾಗ 1 ಲೀಟ್ರು ಬಾಟಲ್ಲಿ ಪೆಟ್ರೋಲನ್ನು ತಂದಿದ್ದ. ಸಂಜೆ ಆಯಿತು, ಅವತ್ತು ಕೂಡ ವ್ಯಾಪಾರ ಇರಲಿಲ್ಲ. ಪೊಲೀಸ್ ಬಂದ, ದುಡ್ಡನ್ನು ಕೇಳ್ದ, ಇಲ್ಲ ಅಂತ ಹೇಳ್ದ. ಪೊಲೀಸ್ ಬೈದ. ಪೊಲೀಸ್ ಬೈಯುವಾಗ ಆ ಪೊಲೀಸ್ನ ಅಧಿಕಾರಿಯ ಮುಂದೆನೇ ಆ ತಂದಂಥ 1 ಲೀಟ್ರ್ ಪೆಟ್ರೋಲನ್ನು ತನ್ನ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಕೊಂಡು ಅಲ್ಲೇ ಆತ್ಮಹತ್ಯೆ ಮಾಡಿ ಸತ್ತೋದ. ಇಂಥ ದೇಶದಲ್ಲಿ ಬದುಕಿಗಿಂತ ಸಾಯುವುದೇ ಮೇಲು ಅಂತ ಅವನ ಆ ಮನಸ್ಥಿತಿಗೆ ಬಂದಿದ್ದ. ಕಟ್ಟುಕತೆಯಲ್ಲ, ನಿಜವಾಗಿ ನಡೆದಂಥ ಘಟನೆ. ನನಗೆಲ್ಲ ಪೊಲೀಸ್ನವ್ರಿಗೂ ಕೂಡ ಕೈ ಮುಗಿದು ಬೇಡ್ಕೊಳ್ತೀನಿ, ನೀನು ಖಾಲಿ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರ ಹತ್ರನೂ 50, 100, 20, 10 ಕೈ ಚಾಚಿ ಭಿಕ್ಷೆಯನ್ನು ಬೇಡಬೇಡಿ. ಸರ್ಕಾರ ನಿಮಗೆ ಉತ್ತಮ ರೀತಿಯಾದಂಥ ಸಂಬಳವನ್ನು ನೀಡುತ್ತೆ. ಆ ಸಂಬಳ ಕೈ ತುಂಬ ಸಂಬಳ ಪಡೆದರೂ ಕೂಡ ಆ ಬಡವರು ಕಷ್ಟಪಟ್ಟು ಸಾಯಂಕಾಲದವರೆಗೂ ಸಂಪಾದನೆ ಮಾಡಿದ ಆ ದುಡ್ಡಲ್ಲಿ ನೀವು 50 ರೂಪಾಯಿ, 30 ರೂಪಾಯಿ, 20 ರೂಪಾಯಿ ಭಿಕ್ಷೆ ಬೇಡಿ ತಗೊಳ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೀಳು ಮಟ್ಟಕ್ಕಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ. ಒಂದು ದಿನಕ್ಕೆ 50 ರೂಪಾಯಿ, ಬರೀ 50 ರೂಪಾಯಿ ಅಂತ ನೀವು ಲೆಕ್ಕಾಚಾರ ಹಾಕ್ತೀರಾ. ಆ 50 ರೂಪಾಯಿ ತಿಂಗಳಿಗೆ 1,500,000 ಆಗುತ್ತೆ, ವರ್ಷಕ್ಕೆ 18,000 ಆಗುತ್ತೆ. ಅವನು ಏನಾದರೂ ಒಂದು 50 ವರ್ಷ ಕೆಲಸ ಮಾಡಿದ್ರೆ 50 ವರ್ಷದಲ್ಲಿ ಅವನು ಉಳಿಸೋಕ್ಕಾಗೋದು ಒಂದು 5 ಲಕ್ಷನೋ 6 ಲಕ್ಷ. ಆ ದುಡ್ಡಲ್ಲೇ ಅವನು ಅಷ್ಟು ಮನೆಯಲ್ಲಿರುವಂಥ ಅಷ್ಟು ಕುಟುಂಬದವರಂಥ ಜೀವನವನ್ನು ರೂಪಿಸಬೇಕು. ಅವನ ವಯಸ್ಸಾದ ಕಾಲಕ್ಕೆ ಅದನ್ನು ಕೂಡ ಸ್ವಲ್ಪ ಇಟ್ಟಿರಬೇಕು. ಆ ವ್ಯಕ್ತಿಯ ಪ್ರಾಣ ಹೋಯಿತು, ಮರಳಿ ಅವನಿಗೆ ಆ ಪ್ರಾಣ ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಅಂಥ ಘಟನೆಗಳು ಎಷ್ಟೇ ನಡೆದರೂ ಕೂಡ ಇವತ್ತಿಗೂ ನಮ್ಮ ದೇಶದಲ್ಲಿ ಪೊಲೀಸ್ನವರು ಈ ಬಡವರುಗಳ ಹತ್ರ 10, 20, 50ಕ್ಕೆ ಕೈ ಚಾಚೋದು ನಿಂತಿಲ್ಲ. ನೀವು 10, 50 ಅವ್ರ ಹತ್ರ ತಗೊಳ್ಬೋದು. ಆ ತಗೊಳ್ಳುವ ಪ್ರತಿ ದಿನ ಕೂಡ ಅವನ ಮನಸ್ಸಲ್ಲಿ ಮನನೊಂದು ಶಾಪ ಹಾಕಿನೇ ಅವನು ನಿಮಗೆ ಆ ದುಡ್ಡನ್ನು ಕೊಟ್ಟಿರ್ತಾನೆ. ಅಂಥ ಅನೇಕ ಶಾಪಗಳು ನಿಮ್ಮ ಮನೆಯೊಳಗೆ ಸೇರಿಕೊಂಡು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಆ ಶಾಪದ ಹರಿವು, ಆ ಶಿಕ್ಷೆಯನ್ನು ಕೂಡ ನೀವು ಅನುಭವಿಸ್ತಿರ್ಬೋದು. ಬೇಕಾದರೆ ಲಂಚ ತಗೊಂಡ್ರು, ಎಷ್ಟು ಲಂಚ ತಗೊಂಡಿದ್ರು ನೀವೆಲ್ಲ ನಿಮ್ಮ ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡಿ ನೋಡಿ. ನಾನು ಹೇಳಿದ ಮಾತು ಸರಿ ಅಲ್ಲ ಅಂದರೆ ಆಮೇಲೆ ನೀವು ಯಾರ ಮನನೊಂದು ಒಬ್ಬ
ಈ ದೇವರು ನಮಗೆ ಶಾಪ ನೀಡುವುದಲ್ಲ. ಮನುಷ್ಯರು ಸತ್ಯದ ದಾರಿಯನ್ನು ನೊಂದಿರೋನು ಅವನು ಮನಸ್ಸಾರಿ ಏನಾದರೂ ಒಂದು ಶಾಪ ಹಾಕಿದ್ರೆ ಆ ಶಾಪವನ್ನು ದೇವರಿಂದ ಕೂಡ ಆ ಶಾಪವನ್ನು ಅಳಿಸೋಕ್ಕಾಗಲ್ಲ. ಆ ಶಾಪ ನಿಮಗೆ ಆ ಶಾಪದ ಫಲವನ್ನು ನೀವು ಅನುಭವಿಸಲೇಬೇಕು. ಯಾಕಂದರೆ ಆ ನೊಂದಿರೋ ಮನಸ್ಸಿನ ವೇದನೆ ಆ ರೀತಿಯಾಗಿರುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೇ ಆಗಿರ್ಬೋದು, ಪೊಲೀಸ್ನವ್ರು ಮಾತ್ರ ಅಂತಲ್ಲ, ಅಧಿಕಾರಿಗಳು ಕೂಡ ಅಷ್ಟೇ. ಅನೇಕ ಜನ ಅಧಿಕಾರಿಗಳು ನಾನು ನೋಡ್ತೀನಿ, ಸರ್ಕಾರಿ ಕೆಲಸಗಳು ಹೋಗ್ಬೇಕಾದ್ರೆ ಆ ದುಡ್ಡು ಬಿಚ್ಚಿಲ್ಲ ಅಂದರೆ ಕೆಲಸಗಳಾಗಲ್ಲ. 50 ರೂಪಾಯಿ ಆಗೋ ಕೆಲಸನ 3,000 ರೂಪಾಯಿ ತಗೊಳ್ತಾರೆ. ಕಣ್ಣಾರೆ ನೋಡಿದಂಥದ್ದೇ ನಮ್ಮ ಮುಂದೆನೇ ಕೆಲಸಗಳ ಆ ರೀತಿ ಅನೇಕ ಜನರು ಮಾಡಿಸ್ಕೊಳ್ಳೋದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಅದು ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ. ಅದು ಕೂಡ ಬಡವರು ಆ ಬೆವರು ಸುರಿಸಿ ಕಷ್ಟಪಟ್ಟು ಆ ಸಂಪಾದನೆ ಮಾಡಿದ ಆ ದುಡ್ಡುಗಳಲ್ಲಿ ಪ್ರತಿದಿನ 50, 100, 20 ತಗೊಳ್ತೀರಾ ಅಂದರೆ ಆ ಶಾಪ ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ. ಮುಂದಿನ ದಿನಗಳಲ್ಲಿ ಸರಿಯಾದ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದು, ಸರಿಯಾದ ಅಧಿಕಾರಿಗಳು ಬಂದು ಇಂಥ ನಮ್ಮ ದೇಶದಲ್ಲಿ ಈ ಭಿಕ್ಷೆ ಬೇಡುವ ಪದ್ಧತಿಯನ್ನು ಇವು ಒಂದು ರೀತಿಯಲ್ಲಿ ಇವರು ಕೂಡ ಭಿಕ್ಷೆ ಬೇಡುವರೆ, ಅದು ಭಿಕ್ಷೆ ಬೇಡೋದೇ ಆಯಿತು. ಇಂಥ ಪದ್ಧತಿಗಳು ಸಂಪೂರ್ಣವಾಗಿ ನಿಲ್ಲಲಿ. ಆ ಬಡವರು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಏನು ಪೊಲೀಸರು ಕೊಡ್ತಾರೋ ಆ ದುಡ್ಡನ್ನು ಅವರು ಕೂಡಿಟ್ಟು ಅವರ ವಯಸ್ಸಾದ ಕಾಲದಲ್ಲಿ ಇಲ್ಲ ಅವರ ಮಕ್ಕಳಿಗಾಗಿರ್ಬೋದು, ಉತ್ತಮ ರೀತಿಯಾದ ವಿದ್ಯಾಭ್ಯಾಸ ಆಗಿರ್ಬೋದು, ಮದುವೆ, ಇಂಥದಕ್ಕೆಲ್ಲ ಆ ದುಡ್ಡುಗಳನ್ನು ಬಳಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್.